ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಇವತ್ತು ಬಂದುಬಿಟ್ಟು ಒಂದಷ್ಟು ಟೈಲರಿಂಗ್ ಮೆಟೀರಿಯಲ್ಸ್ ತೊಗೊಬಂದಿದ್ದೀನಿ. ಅದರಲ್ಲಿ ಬಂದುಬಿಟ್ಟು ನೋಡಿ, ಸೀರೆ ಕುಚ್ಚು ಹಾಕೋಣ ಅಂದ್ಬಿಟ್ಟು ಆ್ಯಕ್ಚುಲಿ ಅವರು ಕುಚ್ಚು ಹಾಕೋರು ಇಲ್ಲ. ನಾನು ಏನೋ ಮಾಡೋಣ ಅಂದರೆ ನನಗೆ ಫುಲ್ಲು ಹಾಕೋಕ್ಕೆ ಬರೋಲ್ಲ, ಬೇಬಿ ಕುಚ್ಚು. ಅದು ನನಗೂ 2 hours ತೊಗೊಳುತ್ತೆ. ಹಂಗಾಗಿ ಏನು ಮಾಡಿದೆ, ಬೇಡ ಮಾಮೂಲಿ ರೆಡಿನೇ ಹಾಕೋಣ ಅಂತ ಅವ್ರಿಗೆ ಹೇಳಿದೆ ನಾನು. ಅವರು ಇವಾಗ ಬೇರೆ ಕಡೆ ಕೇಳಿದ್ರು ಯಾರು ಸಡನ್ನಾಗಿ, ಆಮೇಲೆ ಇದು ಮದುವೆ ಸಡನ್ನಾಗಿ ಫಿಕ್ಸ್ ಆಗಿರೋ ಮದುವೆ, 20 ದಿವಸದಲ್ಲೇ ಆಗಿತ್ತು. ಇವಾಗ ನಾನು ಬ್ಲೌಸ್ಗಳು ಬೇರೆ ರೆಡಿ ಮಾಡಬೇಕು ಅಂಥದ್ರಲ್ಲಿ ಇವಾಗ ಮತ್ತೆ ಕುಚ್ಚದೆಲ್ಲ ನನಗೆ ಆಗೋಲ್ಲ ಅಂತ ಹೇಳಿದೆ. ಆಮೇಲೆ ನನಗೆ ಜಾಸ್ತಿ ಯಾರು ಪರಿಚಯ ಇಲ್ಲ, ಒಬ್ಬರಿದ್ದರು, ಅವರು ಊರಿಗೆ ಹೋಗಿದ್ದಾರೆ. ಹಾಗಾಗಿ ಇನ್ನು ಬೇರೆಯವರಿಲ್ಲ. ಅದಕ್ಕೋಸ್ಕರ ಹೇಳಿದೆ ಅವ್ರಿಗೆ ನಾನು. ಅದಕ್ಕೆ ಅವರು ಹೋಗಲಿ, ನೀವೇ ಅದರಲ್ಲೇ ಚೆನ್ನಾಗಿರೋದು ತಂದು ಹಾಕಿ ಅಂದರೆ ನಾನು ಕೇಳಿದೆ, ಇದಕ್ಕಿಂತ ಸ್ವಲ್ಪ ಚೆನ್ನಾಗಿರೋದಿದ್ದರೆ ಕೊಡಿ ಅಂತ. ಅವರು ಇಲ್ಲ, ಇದೆ ರನ್ನಿಂಗಲ್ಲಿ ಓಡ್ತಾ ಇರೋದು, ಇದು ಕ್ರೋಸಾ ಕುಚ್ಚಿದು ಅಂತ ಹೇಳಿದರು. ಇದು ಬಂದ್ಬಿಟ್ಟು ಕ್ರೋಸಾ ಕುಚ್ಚು ಮಾತ್ರ ಚೆನ್ನಾಗಿದೆ, ಅರ್ಜೆಂಟಾಗಿ ಹಾಕೋದಕ್ಕೇನು ಮೋಸ ಏನಿಲ್ಲ. ಚೆನ್ನಾಗಿ ಇದೇ ಥರ ನಾವು ರೆಡಿ ಹಾಕಿಸ್ತೀವಿ ಅಂದರೆ ಕಾಸ್ಟ್ಲಿ ಆಗುತ್ತೆ, ಹಾಕಿಸ್ತೀವಿ ಅಂದರೆ ಇದು ಪರವಾಗಿಲ್ಲ. ನಾವು ಈ ಥರ ಹಾಕೋದಕ್ಕೆ ತುಂಬ ಚೆನ್ನಾಗಿದೆ ಒಟ್ಟಿನಲ್ಲಿ. ಹಾಗಾಗಿ ಅದೇ ತೊಗೊಬಂದೆ. ಇನ್ನೇನು ಮಾಡೋಕ್ಕಾಗಲ್ಲ. ಹಾಗಾಗಿ ಒಂದಷ್ಟು ಮೆಟೀರಿಯಲ್ಸು, ಸೀರೆಗಳು ತೋರಿಸ್ತೀನಿ ನೋಡಿ. ಇದೆ ಈ ಸೀರೆಗೆ, ಇದು ಸೆರಗು ಪಿಂಕ್ ಬರುತ್ತೆ, ನಾನು ಗ್ರೀನ್ ತೊಗೊಬಂದಿದ್ದೀನಿ. ಇದಕ್ಕೆ ಗ್ರೀನ್ ತೊಗೊಬಂದಿದ್ದೀನಿ, ಈ ಕಲರು. ಇದಕ್ಕೆ ಬಂದ್ಬಿಟ್ಟು ಪಿಂಕು, ಇದು ಪಿಂಕ್ ಕಲರ್ ತೊಗೊಂಡಿದ್ದೀನಿ, ಈ ಪಿಂಕ್ನ. ಮತ್ತು ಈ ಸೀರೆಗೆ ಬಂದ್ಬಿಟ್ಟು ಇದು ಪರ್ಪಲ್ ಕಲರ್ ಇದೆ. ಇದಕ್ಕೆ ಯಾವುದೋ ಎಕ್ಸ್ಚೇಂಜ್ ಮಾಡಿದಾರಲ್ಲಪ್ಪ, ಇಲ್ಲ ಎಕ್ಸ್ಚೇಂಜ್ ಮಾಡಿಲ್ಲ. ಇದಕ್ಕೆ ಈ ಕಲರನ್ನು ಕೊಟ್ಟಿದ್ದಾರೆ, ಇದೆಲ್ಲ ಇದು ಅನಿಸುತ್ತೆ, ಇದಿರಬೇಕು. ಮತ್ತು ಇದಕ್ಕೆ ಇದು ಪರ್ಪಲ್ಲು, ಇದು ಕೊಟ್ಟಿದ್ದಾರೆ. ಅದಕ್ಕಿಂತ ಡಾರ್ಕ್ ಇರಲಿಲ್ಲ ಅನಿಸುತ್ತೆ, ಇದು ಕೊಟ್ಟಿದ್ದಾರೆ. ಮತ್ತು ಇನ್ನೊಂದು ಸೀರೆ ಯಾವುದಪ್ಪ, ಈ ಸೀರೆಗೆ ಈ ಸೀರೆಗೆ ಇದು ಕರೆಕ್ಟಾಗಿ ಮ್ಯಾಚಿಂಗ್ ಇದೆ. ಇಷ್ಟೂ ತೊಗೊಬಂದೆ. ಹಂಗೆ ಪಾಕೆಟು, ಪ್ರೆಸ್ ಬಟನ್ನು ಎಲ್ಲ ತೊಗೊಬಂದಿದ್ದೀನಿ. ಈಗ ಇದೇನಿಲ್ಲ, ತುಂಬ ಇದ್ರ ಬಗ್ಗೆ ಆಲ್ರೆಡಿ ಒಂದು ವೀಡಿಯೋ ಹಾಕಿದ್ದೀನಿ, ಬೇಕು ಅಂದರೆ ಚೆಕ್ ಮಾಡಿ. 5 ನಿಮಿಷದಲ್ಲೇ ಹಾಕೋಬೋದು. ಇದು ತುಂಬ ರಿಸ್ಕ್ ಏನಿರಲ್ಲ. ಏನಿಲ್ಲ, ಇವಾಗ ಆಲ್ರೆಡಿ ಜಿಗ್ಜಾಗು ಫಾಲ್ ಎಲ್ಲ ಆಗಿದೆ ಬ್ಲೌಸ್ದು. ಇದೊಂದು ಮಾಡಿಲ್ಲ, ಇದು ವರ್ಕ್ ಮಾಡ್ತಾಯಿದ್ದೀನಿ ಬ್ಲೌಸ್ದು. ನೋಡಿ ವರ್ಕ್ ಡಿಸೈನು, ನಾನು ಮಾತಾಡ್ತಾ ಇದ್ನಲ್ಲ, ವೀಡಿಯೋ ಮಾಡ್ತಿದ್ದೆ ಅಂದ್ಬಿಟ್ಟು ಸೌಂಡ್ ಆಫ್ ಮಾಡಿದೆ. ಡಿಸೈನು ಈ ಥರ ಬಂದಿದೆ, ತುಂಬ ಚೆನ್ನಾಗಿದೆ ಡಿಸೈನು. ಸಿಂಪಲ್ಲಾಗಿ ಬ್ಲೌಸ್, ಇದು ಸ್ಲೀವ್ಸ್ ಗ್ರ್ಯಾಂಡಾಗಿದೆ. ನಾನು ಅದರದ್ದು ವೀಡಿಯೋ ಆಮೇಲೆ ಹಾಕ್ತೀನಿ. ರನ್ನಿಂಗ್ ಆಗ್ತಾಯಿದೆ, ಏನು ಮಾಡೋಕ್ಕಾಗಲ್ಲ. ಅದಕ್ಕೆ ಆಫ್ ಮಾಡಿದೆ, ಸೌಂಡು ಡಿಸ್ಟರ್ಬ್ ಆಗಬಾರ್ದು ಅಂತ ಆಫ್ ಮಾಡಿದ್ದೆ. ಹಾಗಾಗಿ ಇವತ್ತು ಇದೊಂದಷ್ಟು, ಆಮೇಲೆ ಸ್ಟಿಚ್ಚಿಂಗ್ ಮಾಡೋದು ಇನ್ನೂ ಅಷ್ಟೊಂದು ಬ್ಲೌಸ್ಗಳು ಇದ್ದಾವೆ. ಇನ್ನು 3 ದಿವಸದಲ್ಲಿ, ನಾಳೆ ಸೋಮವಾರ ಎಲ್ಲ ಕೊಡಬೇಕು. ಏನು ಮಾಡ್ತೀನೋ ಏನೋ ಗೊತ್ತಿಲ್ಲ, ತುಂಬ ಭಯನೂ ಆಗುತ್ತೆ. ಹಿಂಗೆ ಮಾಡೋದು ತಲೆ ಕೆಟ್ಟೋಗಿದೆ ನೋಡಿ. ಇದೊಂದಷ್ಟಕ್ಕೆ ಲೈನಿಂಗ್ ತೊಗೊಬಂದೆ, ಇದೆಲ್ಲ ತಂದಿದ್ದೀನಿ ಒಂದಷ್ಟು. ಇವಾಗ ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ಫ್ರೆಂಡ್ಸ್, ತಲೆ ಕೆಟ್ಟೋಗಿದೆ. ಮತ್ತು ನೋಡಿ, ಇದೊಂದು ಬ್ಲೌಸ್ ರೆಡಿಯಾಗಿದೆ. ಅದು ಆ್ಯಕ್ಚುಲಿ ಇದು ಶಾರ್ಟ್ಸಲ್ಲೆಲ್ಲ ಹಾಕಿದ್ದೀನಿ. ಈ ಡಿಸೈನು ತೋರಿಸಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ ಇದು ಡಿಸೈನ್ ನೋಡಿ. ವಿ ನೆಕ್ಕಲ್ಲಿ ಬಂದಿದೆ. ಇನ್ನು ಹೆವಿ ಗ್ರ್ಯಾಂಡಾಗಿ ಮಾಡಿಲ್ಲ. ಆಮೇಲೆ ಸುಮ್ಮನೆ ಹೆವಿ ಆದ್ರೂ ಅಮೌಂಟ್ ಕೊಡೋಕ್ಕೆ ಹಿಂದೆ ಮುಂದೆ ಅಯ್ಯೋ ಅಷ್ಟೊಂದು ಅಂದ್ಬಿಡ್ತಾರೆ. ಅದಕ್ಕೋಸ್ಕರ ಏನು ಮಾಡಿದೆ, ನಾನು ಸ್ವಲ್ಪ ನೋಡಿ ಹಾಕಿದ್ದೀನಿ. ಇದಕ್ಕೂ ಒಂದಷ್ಟು ಆಗುತ್ತೆ. ನಾನು ಇನ್ನೂ ಬಿಲ್ಲು ಹಾಕಿಲ್ಲ, ಸುಮ್ಮನೆ ರೆಡಿ ಮಾಡಿದ್ದೀನಿ. ಎಷ್ಟಾಗುತ್ತೆ ಬಿಲ್ಲು ಅಂತಲೂ ಗೊತ್ತಿಲ್ಲ. ನೋಡಿ ಯಾವ ಥರ ಇದೆ ಡಿಸೈನು, ಚೆನ್ನಾಗಿ ಬಂದಿದೆ. ಇದು ಪಿಂಕ್ ಕಲರ್ ಬ್ಲೌಸ್ ಮೇಲೆ, ಇದು ಕ್ರೀಮ್ ಕಲರಲ್ಲಿ ಡಬಲ್ ಕಲರಲ್ಲಿ ಬರುತ್ತೆ. ಯಾವ ಸೀರೆದು ಗೊತ್ತಾ ಇದು ಬ್ಲೌಸು? ಈ ಸೀರೆದು ನೋಡಿ. ಈ ಸೀರೆಗೆ ಇದು ನಾನು ಎಲ್ಲೋ ಹೈಲೈಟ್ ಮಾಡಿದ್ದೀನಿ. ಈ ಸೀರೆದು ನೋಡಿ, ಈ ಥರ ಇದೆ ಕಲರು, ಡಬಲ್ ಕಲರ್ ಇದೆ. ಹಾಗಾಗಿ ಇದಕ್ಕೆ ಸ್ವಲ್ಪ ಲೈಟ್ ಪಿಂಕ್ ಹಾಕಿ ಎಲ್ಲೋ ಜಾಸ್ತಿ ಡಾರ್ಕ್ ಮಾಡಿದ್ದೀನಿ, ಎಲ್ಲೋ ಕಲರ್ನ. ಹಾಗೆ ಈ ಥರ ಬಂದಿದೆ ನೋಡಿ ಡಿಸೈನು. ಆ್ಯಕ್ಚುಲಿ ಡಿಸೈನ್ ಅವರೇ ಸೆಲೆಕ್ಟ್ ಮಾಡಿದ್ರು. ನಾನು ಇದರಲ್ಲಿ ಮ್ಯಾಂಗೋ ಇತ್ತಲ್ಲ, ಮ್ಯಾಂಗೋ ಡಿಸೈನ್ ಸೆಲೆಕ್ಟ್ ಮಾಡ್ಬೋದಾಗಿತ್ತು, ಅವರೇ ಸೆಲೆಕ್ಟ್ ಮಾಡಿದ್ರು. ಇದು ಇಷ್ಟ ಆಯಿತು. ಆಮೇಲೆ ಸ್ಲೀವ್ಸ್ ಇಷ್ಟ ಆಯಿತು ಅವ್ರಿಗೆ. ಈಗೆಲ್ಲ ಒಂಥರ ಡಿಫ್ರೆಂಟಾಗಿದೆಯಲ್ಲ ಸ್ಲೀವ್ಸು, ಅವ್ರಿಗೆ ತುಂಬ ಇಷ್ಟ ಆಯಿತು ಇದು ಸ್ಲೀವ್ಸು, ವಿ ನೆಕ್ಕಲ್ಲಿದೆಯಲ್ಲ. ಹಾಗಾಗಿ ಅವರು ಈ ಡಿಸೈನ್ನ ಸೆಲೆಕ್ಟ್ ಮಾಡಿದ್ರು. ಈ ಥರ ರೆಡಿಮೇಡ್ ಕುಚ್ಚೆ ತಂದಿದ್ದೀನಿ. ಇವಾಗ ಅದೆಲ್ಲ ಸ್ಟಿಚ್ ಮಾಡಬೇಕು. ಇವತ್ತು ಅಂತೂ ಎಷ್ಟು ಟೈಮೇ ಇಲ್ಲ. ಇದೊಂದು ಟೈಟು ಅಂತ ಹೇಳ್ಬಿಟ್ಟಿದ್ರು, ಬೋಟ್ ನೆಕ್ಕಲ್ಲಿ ಇಟ್ಟಿದ್ದೀನಿ. ಅವ್ರಿಗೆ ಯಾಕೋ ಟೈಟು ಅಂತ ಹೇಳಿದ್ರು, ಹಂಗೂ ಲೂಸ್ ಮಾಡಿದ್ದೀನಿ. ಆದರೂ ಯಾಕೋ ಇದು ಟೈಟು ಅಂತ ಹೇಳಿದ್ರು. ಅದಕ್ಕೆ ಡೋರ್ ಇಟ್ಕೊಟ್ಬಿಡಿ ಅಂದರು. ಅದಕ್ಕೆ ನಾನೇನಪ್ಪ ಮಾಡ್ತೀನಿ ಅಂದರೆ, ಇಲ್ಲಿಗೆ 2 ಟ್ಯಾಗ್ ಇಡ್ತೀನಿ. ಈ ಥರ ದಾರನ ಈ ಥರ ಇಟ್ಬಿಟ್ಟು 2 ಕಡೆನೂ, ಆವಾಗ ಇಲ್ಲಿಗೆ ತೋರಿಸ್ಬಿಟ್ರೆ ನಮಗೆ ಟೈಟು ಲೂಸು ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ.
ಇಲ್ಲಿ 2 ಇಟ್ಬಿಟ್ರೆ ದಾರನ ಹಿಂಗೆ ತೂರ್ಸೋಕ್ಕೆ ಚೆನ್ನಾಗಿದೆ. ಅದೊಂಥರ ಈ ಥರ ಡಿಸೈನ್ ಬರುತ್ತೆ ಇಲ್ಲಿ. ಅದಕ್ಕೆ ಆ ಥರ ಮಾಡೋಣ ಅಂದ್ಬಿಟ್ಟು ಡೋರಿ ತಂದಿದ್ದೀನಿ. ಈ ಕಲರ್ ಹುಡುಕ್ತೆ, ಈ ಕಲರ್ ಸಿಕ್ಕಿಲ್ಲ, ನಾನು ಅದಕ್ಕೆ ಗೋಲ್ಡೇ ತಂದೆ. ಹಂಗೆ ಒಂದೊಂದು ನೋಡಿ ಈ ಥರ ಡಿಸೈನ್ಸ್ ಎಲ್ಲ ಚೆನ್ನಾಗಿ ಬಂದಿದೆ ಇದನ್ನು. ಆದರೆ ಅವ್ರಿಗೆ ಸ್ವಲ್ಪ ಟೈಟು ಅಂತ ಹೇಳೋದು. ಇದು ಬೋಟ್ ನೆಕ್ಕಲ್ಲು ಒಂದೊಂದ್ಸಲ ಹಂಗಾಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ಹಂಗಾಗಿ ಅದನ್ನು ಸ್ವಲ್ಪ ಲೂಸ್ ಮಾಡಿದಾಗ ಏನಾಗುತ್ತೆ, ಇಲ್ಲಿ ಫ್ರೀ ಆಗುತ್ತೆ ನಮಗೆ. ಹಂಗಾಗಿ ಈ ಥರ ಅದಕ್ಕೆ ನಾನು ಇದಕ್ಕೆಲ್ಲ ಡೋರಿನೇ ಸಜೆಸ್ಟ್ ಮಾಡ್ತೀನಿ ಜಾಸ್ತಿ. ಯಾಕೆಂದರೆ ಈ ಥರ ಉಕ್ಸ್ ಹಾಕೋದಾದರೆ ಟೈಟಾಗಿ ಬಿಗಿಯುತ್ತೆ. ಈ ಥರ ಡೋರಿ ಹಾಕ್ಬಿಟ್ರೆ ಸ್ವಲ್ಪ ಲೂಸಾಗಿ ಹಾಕ್ಕೋಬೋದು. ನೀವೇನಾದರೂ ಸ್ಟಿಚ್ ಮಾಡಿದ್ರೆ ಡೋರಿ ಜಾಸ್ತಿ ಇದು ಮಾಡ್ಕೊಳ್ಳಿ. ಈ ಥರದ್ದಾದರೆ ಸ್ವಲ್ಪ ಹಂಗೆ ಆಗುತ್ತೆ, ಏನೂ ಮಾಡೋಕ್ಕಾಗಲ್ಲ. ನೋಡಿ ಇದು ಕಟ್ ವರ್ಕ್ ಡಿಸೈನು ಪೋಟ್ಲಿ ಬಟನೆಲ್ಲ ಇಟ್ಟು ಸ್ಟಿಚ್ ಮಾಡಿದ್ದೀನಿ. ತುಂಬ ಚೆನ್ನಾಗಿ ಬಂದಿದೆ ಇದನ್ನು. ಈ ಥರದ್ದು ತುಂಬ ಬ್ಲೌಸು ರೆಡಿ ಮಾಡಿದ್ದೀನಿ. ಇದು ಡಿಸೈನ್ ಚೆನ್ನಾಗಿ ಬಂದಿದೆ. ಓಕೆನಾ. ಇದರಲ್ಲಿ ನಿಮಗೆ ಯಾವ ಸೀರೆ ಇಷ್ಟ ಇದೆ? ಎಲ್ಲ ಮದುವೆ ಸೀರೆಗಳು ಫ್ರೆಂಡ್ಸ್, ಇದೆಲ್ಲ ಮದುವೆ ಸೀರೆಗಳು. ಒಂದೇ ಮನೆಯವ್ರದ್ದು 4 ಜನ ಇದ್ದಾರೆ, 4 ಜನದ್ದು. ಅದಕ್ಕೆ ಈ ಒಬ್ಬರು ಮಾತ್ರ ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ. ಯಾವ ಸೀರೆ? ಈ ಸೀರೆದು. ಈ ಸೀರೆ ಅವರು ಹ್ಯಾಂಡ್ ವರ್ಕ್ ಕೊಟ್ಟಿದ್ದಾರೆ. ಇನ್ನಿದೆಲ್ಲ ನಾನೇ ಮಾಡ್ತಾಯಿರೋದು. ಇದಕ್ಕೂ ಆಲ್ರೆಡಿ ರೆಡಿ ಆಗಿದೆ, ಇದಕ್ಕೂ ರೆಡಿ ಮಾಡ್ತಾಯಿದ್ದೀನಿ. ಇದಕ್ಕೂ ಹಾಕಬೇಕು, ಇದಕ್ಕೆ ರೆಡಿ ಮಾಡಬೇಕು ನಾನು. ಅದಕ್ಕೆ ಇದು ಪಿಕಾಕ್ ಡಿಸೈನ್ ರೆಡಿ ತೆಗ್ದಿದ್ದೀನಿ, ಹಾಕ್ಬೇಕು ಇದಕ್ಕೆ ವರ್ಕು. ಇದಕ್ಕೆ ಮಿಷಿನ್ ಸ್ವಲ್ಪ ರಿಪೇರಿ ಆಗಿಬಿಟ್ಟಿತ್ತು, ಅದಕ್ಕೋಸ್ಕರ ಇದನ್ನು ಹೊರಗಡೆ ಕೊಟ್ಟಿದ್ದೀನಿ. ಯಾಕೆ ಅಂದರೆ ಅದು ಟೈಮ್ ಬೇರೆ ಇಲ್ಲ, ಆಮೇಲೆ ಮಿಷಿನ್ ಬೇರೆ ಯಾಕೋ ರಿಪೇರಿ ಆಗಿಬಿಟ್ಟಿತ್ತು. ಆಗಲಿಲ್ಲ ಅಂದರೆ ಏನು ಮಾಡೋದು, ಹುಡುಗ ಅವ್ರ ಅಮ್ಮಂದಿದು. ಅದಕ್ಕೋಸ್ಕರ ಏನು ಮಾಡಿದೆ, ಇದು ಮತ್ತು ಇದು ಅವ್ರದ್ದೇ. ಅದಕ್ಕೋಸ್ಕರ ಏನು ಮಾಡಿದೆ, ಕೊಟ್ಬಿಟ್ಟೆ ಅವ್ರಿಗೆ, ಬೇರೆಯವ್ರಿಗೆ. ವರ್ಕು ಮಾಮೂಲಿ ಮಿಷಿನ್ ವರ್ಕ್ ಮಾಡ್ತಾರಲ್ಲ ಅವ್ರಿಗೆ ಕೊಟ್ಟಿದ್ದೀನಿ. ಅವರು ಸಂಜೆ ತಂದುಕೊಡ್ತೀನಿ ಅಂತ ಹೇಳಿದ್ದಾರೆ. ಅದು ಸ್ಟಿಚ್ ಮಾಡಬೇಕು. ನಾನು ಇವಾಗ ಹಂಗೂ ಇವೆರಡು ಬ್ಲೌಸ್ ಇವಾಗ ಆಲ್ರೆಡಿ ಇದ್ರದ್ದು ಹಾಕಿದ್ದೀನಿ, ತೋರಿಸಿದ್ನೆಲ್ಲ ಹಾಕಿದ್ದೀನಿ. ಮತ್ತು ಇದ್ರದ್ದು ಹಾಕಬೇಕು. ಇದು ಗ್ರ್ಯಾಂಡಾಗಿದೆ ಅದು ಡಿಸೈನ್. ಹಾಗಾಗಿ ಇದನ್ನು ಮಾಡೋಕ್ಕೆ ನನಗೆ ಟೈಮ್ ಸರೋಗುತ್ತೆ. ಒಟ್ಟಿನಲ್ಲಿ ಇವಾಗ ನಾನು ಸೋಮವಾರ ಸಾಯಂಕಾಲ ಇಲ್ಲ ಮಂಗಳವಾರ ಬೆಳಗ್ಗೆ ಕೊಟ್ಬಿಡ್ಬೇಕು ಅವ್ರಿಗೆ ಎಲ್ಲನೂ. ಮಂಗಳವಾರ ಬೆಳಗ್ಗೆನೇ ಕೊಟ್ಬಿಟ್ರೆ ಅವರೆಲ್ಲ ಚೆಕ್ ಮಾಡ್ಕೊಂಡು ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ನೋಡ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ. ಇವತ್ತು ನಾಳೆ ನಾಳಿದ್ದು 3 ದಿನನೂ ಮಾತ್ರ ಒಂಚೂರು ಫ್ರೀ ಇಲ್ಲ ಫ್ರೆಂಡ್ಸ್. ಆ ಥರ ರೆಡಿ ಮಾಡಬೇಕು ಇವಾಗ ನಾನು. ಹಾಗಾಗಿ ಇದು ಹೆಂಗೋ ಕುಚ್ಕೊಳ್ತನ್ನಲ್ಲ ಅಂದ್ಬಿಟ್ಟು ನಾನು ವೀಡಿಯೋ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ನಿಮ್ಗೆ ಯಾವ ಸೀರೆ ಇಷ್ಟ ಆಯಿತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.